गमनाकुन्तराक्षमान् देवतावाहनलाञ्छनम् समर्पयामि। ॐ सर्वलोकानां विसदेववरोगिणां हृदये सर्वविद्यानां दक्षिणामूर्तये नमः। गुरुदेवो महादेवो गुरुदेव सदाशिवः गुरुदैवात् परं नास्ति तस्मै श्रीगुरवे नमः। सरस्वती बृहस्पति पंचैतामृतं वेदवाणी प्रवर्तते शो नाम रूपा ब्रह्म्या देवी सर्वमंगला तयो सत्तुनां सर्वतो जयमंगलम् सर्वकारेषु नास्ति शाममंगला ईशां प्रतिष्ठो भगवान् मंगलायतनं शिवः। ओम शिव शिव शंभो नाज्ञाय प्रवर्तमानस्य आद्य ब्रह्मणो द्वितीय पराद्वे श्वेतवरः कल्पे वैवस्वता मन्वन्तरे कलेगे प्रथम पादे जम्बोदीपे भरतवर्षे रतकण्ठे मेरु दक्षिणदिग्भागे श्रीशैलस्यः पश्चिमप्रदेशे कर्णाटकदेशे व्यावहारिक चान्द्रमान्ये शाले वाहनस्थके प्रभवाति सृष्टि संवत्सराणमध्ये श्रीमन्त्रपाचाले वाहनस्थके 1947 ಈಗಾಗಲೇ ಅಂತ್ಯ ಸಂಸ್ಕಾರ ನೆರವೇರುವಂತಹ ಸ್ಥಳದಲ್ಲಿ ಮಂತ್ರಘೋಷಗಳನ್ನು ಆರಂಭ ಮಾಡಲಾಗಿರುವುದನ್ನ ನೀವು ನೋಡ್ತಾ ಇದ್ರಿ. ವಿಧಿವಿಧಾನಗಳ ಮುಂಚಿತವಾಗಿನ ಪೂಜಾ ಕ್ರಿಯೆಗಳೆಲ್ಲವೂ ಕೂಡ ಆರಂಭವಾಗಿದೆ. ಪಾರ್ಥಿವ ಶರೀರ ಈಗಾಗಲೇ ರೈಸ್ ಮಿಲ್ ಕಲೇಶ್ವರ ರೈಸ್ ಮಿಲ್ ತಲುಪಿಯಾಗಿರೋದ್ರಿಂದ ಪಾರ್ಥಿವ ಶರೀರವನ್ನು ಒಳಭಾಗಕ್ಕೆ ತರೋದಕ್ಕೂ ಮೊದಲು ಅಲ್ಲಿರ್ತಕ್ಕಂತಹ ಅರ್ಚಕ ವೃಂದ ಈ ಪೂಜೆ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಮಂತ್ರಘೋಷಗಳನ್ನು ಅಲ್ಲಿ ಮೊಳಗಿಸಲಾಗ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ಹೇಗೆ ಅದನ್ನು ಅಲಂಕಾರ ಮಾಡಲಾಗಿತ್ತು ಅನ್ನೋದನ್ನು ನೀವು ನೋಡ್ತಾ ಇದ್ರಿ. ಹೇಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರುವಂತಹ ವಾಹನಕ್ಕೆ ಅಲಂಕಾರವನ್ನು ಮಾಡಲಾಗುತ್ತೋ ಅದೇ ರೀತಿಯಾಗಿ ಬಹಳ ಅವರಿಗೆ ಗೌರವಯುತವಾಗಿ ಕಳಿಸ್ಕೊಡುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಸಾಂಪ್ರದಾಯಿಕವಾಗಿ ನೆರವೇರಬೇಕಾದಂತಹ ಕಾರ್ಯಕ್ರಮಗಳಿರುತ್ತೋ ಅದೆಲ್ಲವನ್ನು ಕೂಡ ಸುಸೂತ್ರವಾಗಿ ನೆರವೇರಿಸಲಾಗ್ತಾ ಇರುವಂತಹ ಪರಿಯನ್ನು ಗಮನಿಸ್ತಾ ಇದ್ರಿ. ಅವರ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರಿಯರು, ಮಕ್ಕಳು, ಮರಿಮಕ್ಕಳು, ಒಟ್ಟು 4 ತಲೆಮಾರುಗಳನ್ನು ಕಂಡಿರ್ತಕ್ಕಂಥ ಹಿರಿ ಜೀವ ಶಾಮನೂರು ಶಿವಶಂಕರಪ್ಪ ಅವರೆಲ್ಲರೂ ಕೂಡ ಇವತ್ತು ಅಂತ್ಯಕ್ರಿಯೆ ನೆರವೇರುವಂತಹ ಸ್ಥಳಕ್ಕೆ ಆಗಮಿಸಿರೋದನ್ನು ಗಮನಿಸ್ತಾ ಇದ್ರಿ. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಕುಳಿತು ಪೂಜಾ ಕೈಂಕರ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದು ಅಲ್ಲಿ ವಿಭೂತಿ ಗಟ್ಟಿಗಳನ್ನು ಜೋಡಿಸಿರುವಂತಹದ್ದು, ಬಿಲ್ವಪತ್ರೆ ಸಿದ್ಧವಾಗಿದೆ. ಈಗಾಗಲೇ ದೀಪವನ್ನು ಕೂಡ ಅಲ್ಲಿ ಹಚ್ಚಿದ್ದಾರೆ. ಸುತ್ತಲೂ ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿದೆ. ಆನಂತರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಅಲ್ಲಿ ಇರಿಸುವಂತಹ ಕೆಲಸವನ್ನು ಮಾಡಿ ಕೊನೆಯದಾಗಿ ಅವರ ವಿಧಿವಿಧಾನಗಳೇನಿರುತ್ತೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅದೆಲ್ಲವೂ ಕೂಡ ನೆರವೇರುತ್ತೆ. अस्मिन् शुभ सोमवासर युक्तायां गोदोळिसमये मम पितॄणां तस्य शुभ श्री गोत्रोत्पन्नस्य डाक्टर् शामनूरु शिवशंकरप्पनवरु नामधेयस्य तस्य पंचस्थल साधना पूर्वक ಪಾರ್ಥಿವ ಶರೀರವನ್ನ ಒಳಕ್ಕೆ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಆ ಒಂದು ಪಲ್ಲಕ್ಕಿಯಲ್ಲಿ ಹೇಗೆ ಇರಿಸಲಾಗಿತ್ತು ಅದನ್ನ ಹಾಗೆಯೇ ಒಳಕ್ಕೆ ತೆಗೆದುಕೊಂಡು ಬರ್ತಾ ಇರುವಂತಹ ಪರಿ. ಸೊ ಅದಕ್ಕೆ ಅವರ ಪುತ್ರ ಎಲ್ಲರೂ ಕೂಡ ಹೆಗಲು ಕೊಟ್ಟು ಒಳಕ್ಕೆ ಪ್ರವೇಶ ಮಾಡಿದ್ದಾರೆ. ಈಗ ವಿಧಿವಿಧಾನಗಳು ನೆರವೇರ್ತಾ ಇರ್ತಕ್ಕಂತಹ ಆ ಸ್ಥಳಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಿ ಇರಿಸುವಂತಹ ಪ್ರಕ್ರಿಯೆಗಳಾಗುತ್ತೆ. ಈಗಾಗಲೇ ಅಲ್ಲಿ ಬಹಳ ಸಂಖ್ಯೆಯಲ್ಲಿ ಜನ ಜಮಾವಣೆಗೊಂಡಿದ್ದಾರೆ. ಸಾರ್ವಜನಿಕರಿಗೂ ಕೂಡ ಅಲ್ಲಿ ಪ್ರವೇಶ ಅವಕಾಶ ಇತ್ತು, ಆದರೆ ಪ್ರತ್ಯೇಕ ವ್ಯವಸ್ಥೆಯನ್ನು ಅವರಿಗೆ ಮಾಡಿದ್ದಾರೆ. ಒಳಭಾಗದಲ್ಲಿ ಗಣ್ಯರಿಗೆ ವ್ಯವಸ್ಥೆ, ಅವರ ಕುಟುಂಬಸ್ಥರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಪಾರ್ಥಿವ ಶರೀರವನ್ನು ಒಳಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ಚಿತ್ರಣ. ಆ ಒಂದು ಪಾರ್ಥಿವ ಶರೀರದ ಮೇಲೆ ಹೂಮಳೆಯನ್ನ ಸುರಿಸ್ತಾ ಇದ್ದಾರೆ.
ಜನ ನೋಡಿ ಯಾವ ಪರಿಯಾಗಿ ಜನ ಅಲ್ಲಿ ಜಮಾವಣೆಗೊಂಡಿದ್ದಾರೆ ಅಂತ. ಇಷ್ಟೊತ್ತು ಮೆರವಣಿಗೆಯಲ್ಲೂ ಕೂಡ ಕಣ್ತುಂಬಿಕೊಂಡಿದ್ರು, ಅಲ್ಲಲ್ಲಿ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಆದರೂ ಅವರ ಅಂತಿಮ ಯಾತ್ರೆ ಏನಿತ್ತು ಅಷ್ಟು ಮಾತ್ರ ಅಲ್ಲ, ಕೊನೆಯ ಗಳಿಗೆಯವರೆಗೂ ಕೂಡ ನಾವು ಅವ್ರ ಜೊತೆಗೆ ನಿಲ್ಲಬೇಕು ಅನ್ನುವಂತಹ ಮನೋಭಾವ. ಯಾಕಂದರೆ ತಮ್ಮ ಮನೆಯ ಸದಸ್ಯನನ್ನು ಕಳ್ಕೊಂಡಂತಹ ಭಾವ ದಾವಣಗೆರೆಯ ಜನತೆಯಲ್ಲಿ ಇವತ್ತು ಮನೆ ಮಾಡಿದೆ. ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅಲ್ಲಿ ನೆರೆದಿರ್ತಾರೆ. ಈಗ ಪ್ರತಿಯೊಬ್ಬರು ಕೂಡ ಅವರ ಕೊನೆಯ ಭಾವಚಿತ್ರವನ್ನು ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ತಮ್ಮ ಮೊಬೈಲ್ಗಳಲ್ಲಿ. ಅಂತಿಮ ಯಾತ್ರೆ ಮುಗಿಸಿ ಈಗ ಅವರ ಪಾರ್ಥಿವ ಶರೀರ ಒಳಭಾಗಕ್ಕೆ ಆ ಧಾರ್ಮಿಕ ವಿಧಿವಿಧಾನಗಳೇನು ಜರುಗ್ತಾ ಇದೆ ಆ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಅದಾಗಿದೆ. ಓಂಕಾರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಕಣವಕೊಪ್ಪ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಸೊ ಅದರ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಹಿರಿಯ ಪುತ್ರ ಅವರು ಇದನ್ನೆಲ್ಲವನ್ನು ಕೂಡ ನೆರವೇರಿಸ್ತಾರೆ ಅಂತ ತಿಳಿದು ಬರ್ತಾ ಇದೆ. ಸೊ ಅವರ ಹಿರಿಯ ಪುತ್ರ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ತಂದೆಯ ಅಂತಿಮ ವಿಧಿವಿಧಾನಗಳನ್ನು ಬಕೇಶ್ ಅವರು ನೆರವೇರಿಸ್ತಾರೆ ಅಂತ. ಈಗಾಗಲೇ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಅವರ ಪುತ್ರರು, ಕಾಂಗ್ರೆಸ್ನ ಶಾಸಕರುಗಳು, ಸಚಿವರುಗಳು ಎಲ್ಲರೂ ಉಪಸ್ಥಿತರಿದ್ದಾರೆ. ಈಗ ಒಳಗೆ ಆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರ್ತಾ ಇರೋದ್ರಿಂದ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಅನುವು ಮಾಡಿಕೊಡ್ತಾ ಇದ್ದಾರೆ. ಅದನ್ನೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಂತ್ಯಕ್ರಿಯೆ ನೆರವೇರುವಂತಹ ಆ ಒಂದು ಜಾಗ ಕೂಡ ಬಹಳ ದೊಡ್ಡದಾಗಿ ಇರುವಂತಹ ಸ್ಥಳ. ಹಾಗಾಗಿ ಅಲ್ಲಿ ಸಾರ್ವಜನಿಕರಿಗೆ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲಿಲ್ಲ, ನಿಮ್ಮ ಪ್ರವೇಶ ಬೇಡ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಆದರೆ ಸೆಪ್ರೇಟ್ ಆಗಿ ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಿದ್ದಾರೆ. ಈಗ ಅಲ್ಲಿ ಗುಂಡಿ ಇತ್ತಲ್ಲ, ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡಿ ಅಲ್ಲಿಂದ ಆರತಿಯನ್ನು, ಕರ್ಪೂರದ ಆರತಿಯನ್ನು ತೆಗೆದುಕೊಂಡು ಬಂದು ಎಲ್ಲರಿಗೂ ಕೂಡ ಕೊಡ್ತಾ ಇರ್ತಕ್ಕಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಎಲ್ಲರೂ ಕೂಡ ಕೈ ಮುಕ್ಕೊಳ್ತಾ ಇದ್ದಾರೆ. ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. 4 ತಲೆಮಾರು ಶಾಮನೂರು ಶಿವಶಂಕರಪ್ಪ ಅವರ ಪೀಳಿಗೆಯ 4 ತಲೆಮಾರುಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಹಿರಿಯ ಜೀವವನ್ನು ಕಳಿಸಿಕೊಡುವಂತಹ ಕೆಲಸದಲ್ಲಿ ತಲ್ಲೀನರಾಗಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ರಿ. ಓಂಕಾರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಕಣವಕೊಪ್ಪ ಸ್ವಾಮೀಜಿಯವರ ನೇತೃತ್ವದಲ್ಲಿ ಧಾರ್ಮಿಕ ಪ್ರಕ್ರಿಯೆಗಳು ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರ ಹಿರಿಯ ಪುತ್ರ ಬಕೇಶ್ ಅವರು ಇದನ್ನು ನೆರವೇರಿಸ್ಕೊಡ್ತಾರೆ, ಈ ಅಂತಿಮ ತಂದೆಯ ಒಂದು ಕಾರ್ಯವನ್ನು ಅಂತ ತಿಳಿದು ಬರ್ತಾ ಇದೆ. ಅಲ್ಲಿದ್ದವರೆಲ್ಲರೂ ಕೂಡ ಆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಒಳಗೆ ತೆಗೆದುಕೊಂಡು ಬರಲಾಗಿ ಆ ನಂತರದಲ್ಲಿ ಆ ಪಾರ್ಥಿವ ಶರೀರಕ್ಕೆ ಏನು ಪೂಜೆ ಧಾರ್ಮಿಕವಾಗಿ ನೆರವೇರಿಸಬೇಕು, ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅದೆಲ್ಲವೂ ಕೂಡ ನೆರವೇರುತ್ತೆ. ಅಲ್ಲಿ ಅವರ ಪತ್ನಿಯ ಸಮಾಧಿಯೂ ಇರೋದ್ರಿಂದ ಅವರಿಗೂ ಕೂಡ ಇಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ಅವರು 2007ರಲ್ಲಿ ಅವರ ಪತ್ನಿ ಪಾರ್ವತಮ್ಮ ಅವರು ನಿಧನ ಹೊಂದಿದ್ರು. ಆ ನಂತರದಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ನ ಆ ಜಾಗ ಏನಿದೆ ಅಲ್ಲಿ ಅವ್ರನ್ನ ಸಮಾಧಿ ಮಾಡಲಾಗಿತ್ತು. ಅದರ ಪಕ್ಕದಲ್ಲಿಯೇ ಧರ್ಮಪತ್ನಿಯ ಪಕ್ಕದಲ್ಲಿಯೇ ಈಗ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಕೂಡ ಸಮಾಧಿ ಮಾಡಲಾಗುತ್ತೆ. ತಸ್ಮಾದಶ್ವಾಜಾಯತ ಏಕೇಶೋ ಭಯಾದನಃ ಗಾವ ತಸ್ಮಾಧ್ಯಾತಜಾಯ ಯತ್ಪುರುಷಂ ವೇದೋ ಕದಿನಾಪಿ ಕಲ್ಪಯನ್ನ ತಪಸ್ಸಕೋ ಭಾವೋ ಗಾವೋ ರೂಪಾದರುಚ್ಯತೆ ಬ್ರಾಹ್ಮಣೋ ಯಸ್ಯ ತಪಸ್ಸಕೋ ಭಾವೋ ಗಾವೋ ರೂಪಾದರುಚ್ಯತೆ ಬ್ರಾಹ್ಮಣೋಸ್ಯ ಮುಖಮಾಸಿದ ಬಾಹುರಾಜನ್ಯಕೃತಃ ಪೂರ್ವೋದರಸ್ಯ ಯದ್ವೈಷಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯಾಸಿದಂತರಿಕ್ಷಂ ಸೃಷ್ಟೋರ್ಜೌ ಸಮವರ್ತತ ಮಧ್ಯಾಹ್ನಮೇರ್ದಿಶ ಸ್ಮೃತ್ನಾಥ ತಥಾ ಲೋಕಾಂತ ಕಲ್ಪಯನ್ನ ವೇದಾಹಮೇತಂ ಪುರುಷಂ ಮಹಾತ್ಮಂ ತಮಸಃ ಪರಸ್ತಾತ್ ತಮೇವಂ ವಿದ್ವಾನಂ ತದಯ ಮೋದೆ ನಾನ್ಯಃ ಪಂಥಾಯನಾಯ ವಿದ್ಯತೆ
यद्येन यज्ञमैदन्तदेवाः तानि धर्माणि प्रथमानि इमान् न सदन्ते यत्र पूर्वे साध्या सन्ति देवाः अभ्यः सम्बोधं प्रतिमैरसामूर्तदादि तस्यादष्टाविदरूपमेते तत्पुरुषस्य विश्वराजानमग्रे वेदाहमेतं पुरुषमहन्तम् आदित्यवर्णं तमसः परस्तात् तमेवं विद्वान् हृदयबोधे नान्यः पन्थायनाय विद्यते यद्येन यज्ञमैदन्तदेवाः तानि धर्माणि प्रथमानि नाकं महिमानि सदन्ते यत्र पूर्वे साध्या सन्ति देवाः अभ्यस्तमोदकृतमैरसाश्च विश्वकर्माणस्तमवर्ततादि तस्यादुष्टामृतरूपमेति तत्पुरुषस्य विश्वराजानमग्रे वेदाहमेतं पुरुषमहन्तम् आदित्यवर्णं तमसः परस्तात् तमेवं विद्वान् हृदयबोधि नान्यः पन्था विद्यते यदाय स्वजापक्षरदिगर्भयन्तः अजायमानो बहुधा विजायते तस्य धीरा परिजानन्ति मरीचीनां मरीच्यन्ते वेदसः यो देवेभ्यो आतपति यो देवानां पुरोहितः पूर्वो यो देवेभ्यो जातः नमो रचाय ब्राह्मणे रचं ब्राह्मं जनयन्तः देवाग्रे तदब्रुवन् यस्मैव ब्राह्मणो विद्यात् तस्य देवा सन्दसे धेश्च देवस्मिश्च पत्न्यो अहोरात्रे पार्श्वे नक्षत्राणि लोकम् अश्विनौ व्यातम् इष्टं मनिषाणः अमं मनिषाणः सर्वं मनिषाणः तच्छन्यो दारुणेमहे गातुं यज्ञाय गातुं यज्ञपदे दैवी स्वस्तिरस्तुनः स्वस्तिर्मानुषेभ्यः भोद्वस्तिगातवेदनं षण्णास्तुद्यपदे शं चतुष्पदे देवादिदेवाय प्रसह्यसायिने नमो वयं समे कामं कामकामाय वयं कामेश्वरं वै श्रवणो ददात् कुबेराय वै श्रवणाय महादेवाय नमः विष्णो नामरूपाभ्यां या देवी तया संस्कृतां सांसमदोषे मङ्गलं जय मङ्गलं देवं पदुदेवेश्वर ದಯವಿಟ್ಟು ಯಾರು ಗವೆಗೂರು ಮಾಡಬೇಡಿ ಈ ಸಭಾಮಂಟಪದಲ್ಲಿ ಯಾರು ಬರಕ್ಕೆ ಹೋಗಬೇಡಿ ದಯವಿಟ್ಟು ದೂರವಾಗಿ ವರ್ತನೆ ಮಾಡಬೇಕಾಗಿರುವುದಕ್ಕೆ ಪಾರ್ಥಿವ ಶರೀರವನ್ನ ಈಗಾಗಲೇ ಆ ಒಂದು ಸಮಾಧಿ ಸ್ಥಳಕ್ಕೆ ತೆಗೆದುಕೊಂಡು ಬಂದಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ನಾವೇನು ಹೇಳ್ತೀವಿ ಬಿದಿರಿನ ಚಟ್ಟ ಅಥವಾ ಪಲ್ಲಕ್ಕಿ ಅಂತ, ಅದರ ಸಮೇತವಾಗಿ ವಾಹನದಲ್ಲಿ ಇರಿಸಿ ತೆಗೆದುಕೊಂಡು ಬರಲಾಗಿತ್ತು. ಈಗ ಅದಕ್ಕೆ ಹೆಗಲು ಕೊಟ್ಟು ಒಳಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂತಹ ಸ್ಥಳ ಇದು. ನಿಗದಿಯಂತೆ 5 ಗಂಟೆಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವಂತಹ ಸರ್ವಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಯಾಕಂದರೆ ಈಗಾಗಲೇ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನೇನು ಆರಂಭ ಮಾಡಬೇಕಿತ್ತು, ಎಲ್ಲ ಪ್ರಕ್ರಿಯೆಗಳು ಚಾಲನೆಯನ್ನು ಪಡ್ಕೊಂಡಿದ್ದರ ಹಿನ್ನೆಲೆಯಲ್ಲಿ ಈಗ ಮೃತ ದೇಹಕ್ಕೆ, ಪಾರ್ಥಿವ ಶರೀರಕ್ಕೆ ಏನು ಅಂತಿಮವಾಗಿ ವಿಧಿವಿಧಾನಗಳನ್ನು ಸಲ್ಲಿಕೆ ಮಾಡಬೇಕು ಅದೆಲ್ಲವನ್ನು ಕೂಡ ಕುಟುಂಬಸ್ಥರು ಮತ್ತು ಅವರ ಹಿರಿಯ ಪುತ್ರ ನೆರವೇರಿಸ್ತಾರೆ. ಅದಕ್ಕೆ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿರೋದನ್ನು ಕೂಡ ಗಮನಿಸ್ತಾ ಇದ್ರಿ. ಮತ್ತು ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ವಿದಾಯವನ್ನು ಹೇಳೋ ಸಲುವಾಗಿ ಇಡೀ ತಂಡ ಕೂಡ ಅಲ್ಲಿ ಉಪಸ್ಥಿತರಿರೋದನ್ನು ಗಮನಿಸಬಹುದು. ಸರ್ಕಾರ ಮತ್ತು ಪೊಲೀಸ್ ಬ್ಯಾಂಡ್ ಕೂಡ ಅಲ್ಲಿ ಸಜ್ಜಾಗಿದೆ. 1930ರಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಜನನ, ಜೂನ್ 16ನೇ ತಾರೀಕು ಅವರ ಹುಟ್ಟುಹಬ್ಬವನ್ನು ಇಡೀ ಅವರ ಕುಟುಂಬ ಬಹಳ ಯಶಸ್ವಿಯಾಗಿ ಅದ್ಧೂರಿಯಾಗಿ ಆಚರಣೆ ಮಾಡಿದಂತಹ ಒಂದು ದೃಶ್ಯವೂ ಕೂಡ ನಾವು ನೋಡಿದ್ವಿ. ಒಟ್ಟು 4 ತಲೆಮಾರುಗಳನ್ನು ಕಂಡಂತಹ ಹಿರಿ ಜೀವ ಶಾಮನೂರು ಶಿವಶಂಕರಪ್ಪ ಅವರೆಲ್ಲರೂ ಕೂಡ ಇವತ್ತಿನ ಈ ಗಳಿಗೆಗೆ ಸಾಕ್ಷಿಯಾಗಿದ್ದಾರೆ. ಅವರನ್ನು ಗೌರವಪೂರ್ಣವಾಗಿ ಬಹಳ ಜವಾಬ್ದಾರಿಯುತವಾಗಿ ಅವ್ರನ್ನ ಕಳಿಸ್ಕೊಡ್ಬೇಕು ಅನ್ನುವಂತಹ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿರೋದನ್ನ ಗಮನಿಸಬಹುದಾಗಿದೆ. ಮತ್ತು ಅವರು ಸಂಪಾದನೆ ಮಾಡಿರತಕ್ಕಂತಹ ಆಸ್ತಿ ಶಕ್ತಿ ಅಂತ ಅಂದರೆ ಅಭಿಮಾನಿ ಬಳಗ. ಸೊ ಅವರು ಕೂಡ ಈ ಕ್ಷಣದಲ್ಲಿ ತಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರಾಗಿ ಅವರು ಕೂಡ ಜನ ಅಲ್ಲಿ ಉಪಸ್ಥಿತರಿರೋದನ್ನು ಗಮನಿಸಬಹುದಾಗಿದೆ. ಅವ್ರಿಗೆ ಎಷ್ಟರ ಮಟ್ಟಿಗೆ ಈ ಎಲ್ಲ ಅಂತ್ಯಕ್ರಿಯೆ ವಿಧಿವಿಧಾನಗಳು ಕಾಣಿಸುತ್ತೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಉಪಸ್ಥಿತಿ ಇರಬೇಕು ಅಂತ